ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ದಿನ ಕುಂಬಳಕಾಯಿ ಸಿಹಿ ಗಾರಿಗೆ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಬನ್ನಿ, ಗಾರಿಗೆ ಮಾಡಲು ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಬಟ್ಲಷ್ಟು ಕುಂಬಳಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಬಟ್ಲಷ್ಟು ತಗೊಂಡಿದ್ದೇನೆ. ಅವನ್ನ ಒಂದು ಚಿಕ್ಕ ಕುಕ್ಕರಿಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತೇನೆ. ಇದನ್ನು ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು 2 ವಿಜಿಲ್ ಕೂಗಿಸ್ಕೊಳ್ತೇನೆ. ನೋಡಿ, 2 ವಿಜಿಲ್ ಬಂತು. ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತೇನೆ. ಕುಂಬಳಕಾಯಿ ಫುಲ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಸೌಟಲ್ಲಿ ಈ ರೀತಿ ಅಂದರೆ ಸ್ಮ್ಯಾಶ್ ಆಗಬೇಕು. ನಾನಿಲ್ಲಿ ಸೌಟಲ್ಲೇ ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ತೇನೆ, ಅಥವಾ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕುಂಬಳಕಾಯಿ ತಗೊಂಡಿರೋ ಬಟ್ಟಲಲ್ಲೇ 1 ಬಟ್ಲಷ್ಟು ಬೆಲ್ಲನ ತಗೊಂಡಿದ್ದೇನೆ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತೇನೆ. ಪಾಕ ಮಾಡ್ಕೊಳ್ಳೋದಲ್ಲ, ಬೆಲ್ಲನ ಕರಗಿಸ್ಕೊಳ್ಬೇಕಷ್ಟೇ. ನೋಡಿ, ಬೆಲ್ಲ ಕರಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಕುಂಬಳಕಾಯಿನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ ಬೆಲ್ಲನ ಶೋಧಿಸ್ಕೊಳ್ತೇನೆ. ಬೆಲ್ಲದಲ್ಲಿ ಕಸ ಇದ್ದರೆ ಹೋಗುತ್ತೆ ಅಂತ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕಲಿಸ್ಕೊಳ್ಳೋಣ. ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೇನೆ. ಗಸಗಸೆ ಹುರಿದಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಕುಂಬಳಕಾಯಿ ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. 1.5 ಕಪ್ಪಷ್ಟು ಗೋಧಿ ಹಿಟ್ಟು. ಈಗ ಸ್ವಲ್ಪನೇ ಕುಂಬಳಕಾಯಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ನೋಡಿ, 1.5 ಕಪ್ ಗೋಧಿ ಹಿಟ್ಟಿಗೆ ಅದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಇದನ್ನು ತಟ್ಕೊಳ್ಳಿಕ್ಕೆ ಬರುತ್ತೆ. ಸೊ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ತಟ್ಕೊಳ್ಬೇಕು. ನಾನಿಲ್ಲಿ ಒಬ್ಬಟ್ಟು ತಟ್ಟೋ ಪೇಪರ್ನ ಚಿಕ್ಕದಾಗಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತೇನೆ. ಈ ರೀತಿ ಎಣ್ಣೆ ಬಳ್ಕೊಳ್ತೇನೆ. ಇದಕ್ಕೆ ಈ ರೀತಿ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾವು ಕಜ್ಜಾಯ ತಟ್ತೀವಲ್ಲ, ಆ ರೀತಿ ತಟ್ಕೊಳ್ಬೇಕು. ಇದನ್ನು ಸ್ವಲ್ಪ ತೆಳ್ಳಗೇನೆ ಇರಲಿ. ದಪ್ಪ ತಟ್ಕೊಂಡ್ವಿ ಅಂದರೆ ಒಳಗೆ ಹಿಟ್ಟಿಟ್ಟಂಗೆ ಇರುತ್ತೆ. ನೋಡಿ, ಈ ರೀತಿ ತಟ್ಕೊಳ್ಬೇಕು. ನೋಡಿ, ತಟ್ಕೊಂಡಿದ್ದಾಯಿತು. ಗ್ಯಾಸ್ ಮೇಲೆ ಎಣ್ಣೆ ಇಕ್ಕಿದ್ದೆ. ಎಣ್ಣೆ ಕಾದಿದೆ. ನಾನೀಗ ಗಾರ್ಗೆನ ಹಾಕ್ಕೊಳ್ತೇನೆ. ಇವನ್ನ 2 ಕಡೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ 2 ಕಡೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅವು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಸರಿ ಗಾರ್ಗೆನ ತಟ್ಕೊಳ್ತೇನೆ. ನೋಡಿ, ಮೊದಲಿಗೆ ಹಾಕಿರೋ ಗಾರ್ಗೆ ರೆಡಿಯಾಗಿದ್ದಾವೆ. ಅವನ್ನ ತೆಗೆದುಕೊಳ್ತೇನೆ. ಈಗ ಇನ್ನೊಂದು ಸರಿ ಗಾರಿಗೆ ಹಾಕ್ಕೊಳ್ತೇನೆ. ನಾನಿಲ್ಲಿ 2 ಗಾರಿಗೆ ಹಾಕಿದ್ದೆ. ಇನ್ನೂ ಒಂದು ಹಾಕ್ಬೋದಾಗಿತ್ತು, ಹಾಗಾಗಿ ಇನ್ನೊಂದು ತಟ್ಕೊಂಡು ಹಾಕ್ಕೊಳ್ತೇನೆ. ನೋಡಿ, 2 ಕಡೆ ಬ್ರೌನ್ ಕಲರ್ ಬಂದಿದೆ. ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಕುಂಬಳಕಾಯಿ ಸಿಹಿ ಗಾರಿಗೆ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಕುಂಬಳಕಾಯಿ ಸಿಹಿ ಗಾರಿಗೆ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.